ಈ ಕಾಳಿಂಗನ ಹೆಸರು ಕೇಳಿದ ತಕ್ಷಣ ತಾರಾಮಂಡಲದಲ್ಲಿರುವ ನಕ್ಷತ್ರಗಳು ಗಡಗಡನೆ ನಡುಗುವವು. ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಬೆಂಕಿಯ ಮಳೆ ಸುರುವುದು. ಹಕ್ಕಿಗೆ ಹಾರುವ ಆಸೆ, ನವಿಲಿಗೆ ಕುಣಿಯುವ ಆಸೆ, ಕೋಗಿಲಿಗೆ ಕೂಗಿ ಹಾಡುವ ಆಸೆ, ಭ್ರಮರಕ್ಕೆ ಪರಿಮಳದ ಆಸೆ, ನನಗೆ ಆ ಶಾಂತ ಮತ್ತು ಸವಿತೆಯರ ಕಾಮದ ಆಸೆ. ಇಂದು ಭರತ ಹುಣ್ಣಿಮೆ. ಭರತ ಹುಣ್ಣಿಮೆಗೆ ಎಂದು ಬಣ್ಣ ಬಣ್ಣದ ಸೀರೆಯನ್ನುಟ್ಟು ಭರತ ನಾರಿಯರಾಗಿ ಬಂದಿರುತ್ತಾರೆ. ಬರಲಿ, ಇದೇ ಗಿಡದ ಪಕ್ಕದಲ್ಲಿ ಕುಂತು ಇಲ್ಲಿ ಯಾವ ಯಾವ ಹೆಣ್ಣುಗಳು ಬರ್ತಾರೆ. ನನಗೆ ಇಷ್ಟವಾದ ಹೆಣ್ಣಿನ ಮೇಲೆ ಬೀಸುತ್ತೇನೆ ನನ್ನ ಪ್ರೇಮದ ಗಾನ. ಆಮೇಲೆ ತೀರಿಸಿಕೊಳ್ಳುವೆ ನನ್ನ ಕಾಮದ ದಾಹ. ಆ ಸವಿತಾ ಇತ್ತ ಕಡೆನೇ ಬರ್ತಾ ಇದ್ದಾಳೆ. ಬರಲಿ. ಪ್ಲೀಸ್ ಸ್ವಲ್ಪ ದಾರಿ ಬಿಡ್ತೀರಾ? ದಾರಿ ಬಿಡಬಾರದೆಂದು ಜಾತಕ ಪಕ್ಷಿಯಂತೆ ಕಾದು ಕುಂತಿರುವೆ ಚಿನ್ನ. ಯಾಕೆ ಇಷ್ಟು ಅವಸರವಾಗಿ ಹೊರಟಿರುವೆ ಅಲ್ಲ? ನಾನು ಎಲ್ಲಿಗಾದ್ರೂ ಹೊರಡಲಿ, ಅದನ್ನು ಕೇಳೋದಕ್ಕೆ ನೀನ್ ಯಾರು? ನಾನಾರು? ಸವಿತಾ, ಹೇಳುವೆ ಕೇಳು. ಆ ಅರ್ಜುನಲ್ಲಿರಬೇಕಾದ ಛಲ, ಭೀಮನಲ್ಲಿರಬೇಕಾದ ಬಲ, ಕೌರವನಲ್ಲಿರಬೇಕಾದ ನೆಲ, ಆ ಶಕುನಿಯಲ್ಲಿರಬೇಕಾದ ಕುತಂತ್ರ, ಅವೆಲ್ಲವನ್ನು ಆರಗಿಸಿ ಕುಡಿದವನೇ ಈ ಕಾಳಿಂಗ. ಅದಷ್ಟೇ ಅಲ್ಲ, ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡನ ಆತ್ಮೀಯ ಸ್ನೇಹಿತ ಶಿಖಾರಿ ರಾಜಾನು ಅಂತಾರೆ. ಓಹೋ, ನನಗೆ ಈಗ ಅರ್ಥವಾಯ್ತು. ನಾನು ಹೋಗ್ಬೇಕು, ನನಗೆ ದಾರಿ ಬಿಡಿ. ದಾರಿ ಮಾತ್ರ ಬಿಡುವುದಿಲ್ಲ. ಯಾಕಂದರೆ ನಿನಗೆ ಈಗ 18 ತುಂಬಿದರು. ಇನ್ನೂ ನಿನ್ನ ಕೊರಳಿಗೆ ತಾಳಿ ಎಂಬ 3 ಗಂಟು ಬಿದ್ದಿಲ್ಲ. ಬಂಟನಾದ ನಾನು ನಿನ್ನ ಜೊತೆ ನೆಂಟಸ್ತಿಕೆ ಬಯಸಿಕೊಂಡು ನಿನ್ನ ಕೊರಳಿಗೆ 3 ಗಂಟು ಹಾಕಬೇಕೆಂದು ಹಾತೊರೆದು ನಿಂತಿರುವೆ ನಿನ್ನ ಗಂಡನಾಗಿ. ವಿವೇಕಿ, ಹಾದಿ ಹಿಡಿದು ಹೋಗುವ ಹೆಣ್ಣಿಗೆ ಮದುವೆ ಆಗು ಅಂತ ಹೇಳ್ತಾ ಇದೆಯಲ್ಲ, ಸೀಳಿ ಹೋದಿತ್ತು ನಿನ್ನ ನಾಲ್ಗೆ. ಎಚ್ಚರದಿಂದ ಮಾತಾಡು. ಎಚ್ಚರ? ಎಚ್ಚರ ಎಂಬ 3 ಅಕ್ಷರದ ಪದದ ಅರ್ಥವೇ ನಿನಗೆನ್ನು ತಿಳಿದಿಲ್ಲ. ಆ ಶಿವನು ಕೂಡ ಹಾವನ್ನು ಕೊರಳಿಗೆ ಹಾಕಿಕೊಂಡಾಗ ಅರಕ್ಷಣ ನಡುಗುತ್ತಿರುವಾಗ ಯಾಕಷ್ಟಿತ ನೀನೊಂದು ಹೆಣ್ಣು. ಆ ಅಹಲ್ಯಾದೇವಿ ಗಂಡನ ಶಾಪದಿಂದ ಕಲ್ಲಾಗಿ ಹೋದದ್ದು ನೆನಪು ಮಾಡಿಕ. ನೆನಪಿದೆಯೋ ಮೂರ್ಖ? ಆ ದೇವೇಂದ್ರನ್ ಮಾಯ ಮೋಸಕ್ಕೆ ಬಲಿಯಾದ ಆ ಅಹಲ್ಯ ದೇವಿ, ಅವಳಿಗೆ ಮೋಸ ಮಾಡ್ದ
ಆ ಇಂದ್ರನ ಮೈ ತುಂಬ ಯೋನಿ ಹುಟ್ಟಿದ್ದು ನೆನಪಿಸಿಕೋ ಒಂದು ಕ್ಷಣ. ಇತಿಹಾಸ ಬಲ್ಲ ಈ ಬಲ್ಲನ ಮುಂದೆ ಬೆಲ್ಲವಳಂತೆ ಬೊಬ್ಬಿಡಬೇಡಲೇ ಹೆಣ್ಣೆ. ಸುಮ್ಮನೆ ನೀನು ನನ್ನವಳಾದರೆ ಸರಿ, ಎಲ್ಲವಾದರೆ ಓ ಸೀತಾಮಾತೆಯಂತೆ ಹೊತ್ತೊಯ್ಯಬೇಕಾದಿತ್ತು ಜೋಕೆ. ಆ ಸೀತಾದೇವಿನ ಹೊತ್ತೊಯ್ದ ಆ ರಾವಣನ 10 ತಲೆ ಕತ್ತರಿಸಿದ್ದು ಶ್ರೀರಾಮನ ಕೈಯಲ್ಲಿ ಎನ್ನುವುದು ನೆನಪಿನಲ್ಲಿ. ಗಂಡನಿಲ್ಲದ ನಿನ್ನನ್ನು ತುಂಡು ಬಟ್ಟೆ ಇಲ್ಲದೆ ನಿಂದರಿಸಿ ನಿನ್ನ ಮೈಮಾಟವನ್ನು ನಿತಂಬಗಳನ್ನು ಚಪ್ಪರಿ ನಿನ್ನನ್ನು ನನ್ನವಳಾಗಿ ಪಡೆದುಕೊಂಡು ನಿನ್ನ ಕೊರಳಿಗೆ ತಾಳಿ ಕಟ್ಟುವೆ ನಿನ್ನ ಗಂಡನಾಗಿ. ಆ ಎಲ್ಲಿಂದ ಕರಿತೀಯೋ ಕರಿಯ ನಿನ್ನ ಬರ್ತಾನೋ ಭಂಡ. ಒಪ್ಪತ್ತಿಗೆ 20 ರೊಟ್ಟಿ ತಿಂದು ತುಪ್ಪದಲ್ಲೇ ಕೈ ತೊಳೆದು ಹಾಲನ್ನೇ ಗಟಗಟನೆ ಕುಡಿದು ನಿಮ್ಮಂತ ಭಂಡರನ್ನ ಝಾಡಿಸಿ ಒದ್ದು ಕೈಯಲ್ಲಿ ಕೋಟ್ಲೆ ಹಿಡಿದು ಬರ್ತಾನೆ ನನ್ನ ಗಂಡನಾಗಿ. ಹೊಚ್ಚು ಹೆಣ್ಣೆ, ಇನ್ನು ಕೊರಳಲ್ಲಿ ತಾಳಿಲ್ಲ ಗಂಡ ಗಂಡ ಎಂದು ಹಬ್ಬಿಸಬೇಡ. ನಾನೇ ಇನ್ನು ಮುಂದೆ ನಿನ್ನ ಪರ್ಮನೆಂಟ್ ಗಂಡ. ಬಾರಲೇ ಬಿಡಲಾರೆ ಬಿಡಲಾರೆ. ಲೇ ಕಾಳಿಂಗ, ಒಬ್ಬಳೆ ಹೆಣ್ಣು ಸಿಕ್ಕಳೆಂದು ಅವಳ ಮೈ ಮೇಲೆ ಎರಗಿದೆಯಾ ಮಗನ? ಏ ನನ್ನೀ ಕಾಮಪ್ರಿಯದಲ್ಲಿ ಆಟ ಬಂದವನೇ ನೀನ್ಯಾವಲೇ? ನಾನು ಯಾರ? ಪಾಂಚಾಲಿಗಾಗಿ ಆ ಕೌರವೇಶನ ತೊಡೆ ಮುರಿದ ಭೀಮ, ಸೀತೆಗಾಗಿ 10 ತಲೆ ರಾವಣನ ಕತ್ತು ಬೈದ ಆ ಶ್ರೀರಾಮ. ಇಂದು ಇವಳಿಗಾಗಿ ಈ ನಿನ್ನ ಚೆಂಡು ಕಡಿಯಲು ಓಡೋಡಿ ಬಂದ ಗಂಡುಗಲಿ ಪುಂಡ ಬಲರಾಮ. ಏ ಬಲರಾಮ, ಆ ಗೌಡನ್ನು ಎದುರು ಹಾಕಿಕೊಂಡು ಆ ಕರಿಯಾನನ್ನು ಕುಸ್ತಿಯಲ್ಲಿ ಸೋಲಿಸಿನೆಂದ ಮಾತ್ರಕ್ಕೆ ನೀನೇನು ದೊಡ್ಡ ಸೂರನಲ್ಲ. ಸುಮ್ಮನೆ ಅವಳನ್ನು ಬಿಟ್ಟು ಹೊರಟು ಹೋಗು ಇಲ್ಲಿಂದ. ಎಲ್ಲವಾದರೆ ನಿನ್ನ ರುಂಡ ಮುಂಡವನ್ನು ಕತ್ತರಿಸಿ ಹಾಕಿಸಿ ಬಾಗಲಿಗೆ ತೋರಣ ಕಟ್ಟಬೇಕಾದಿತ್ತು. ಪಂಗ, ನಾನು ಯಾರು ಗೊತ್ತಾ? ನಿಮ್ಮಂತ ಕತ್ತನರಿ ನನ್ನ ಮಕ್ಕಳನ್ನು 10 ಸೆಕೆಂಡಲ್ಲಿ ಮುಗಿಸಿ ತಿಂದು ತೇಗುವ ಭಕ್ಷಕ ನಾನು. ಸುಮ್ಮನೆ ಈ ಭಾರತ ಮಾತೆಗೆ ಕ್ಷಮಾಜ್ಞೆ ಕೇಳಿ ಇಲ್ಲಿಂದ ಹೊರಟು ಹೋಗಿ ಬಿಡು. ಇಲ್ಲವಾದರೆ ಆ ಚಂದ್ರ ಮೂಡಿ ಬರುವುದರೊಳಗಾಗಿ ಈ ನಿನ್ನ ರಂಧ್ರಗಳನ್ನು ಕತ್ತರಿಸಿ ಆ ಇಂದೂದರನ ಬೆಳಕಿನಲ್ಲಿ ಕೊಚ್ಚಿ ಹಾಕಿ ಮಗನ ಇದೇ ಮಣ್ಣಾಗ ಮಣ್ಣು ಮುಚ್ಚಿ ಬಿಡಬೇಕಾಕೈತಿ. ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ. ನಿನ್ನಂತ ಗಳ್ಳಂಗಟ್ಟಿ ಬಾಸು ದಾಸನಿಗೆ ನಾನು ಹೆದರ್ತನ. ಕ್ಷಮೆ ಎಂಬುವುದು ನನ್ನ ಹಿಸ್ಟ್ರಿ ಒಳಗೆ ಇಲ್ಲ. ಯಾವ ಮಗ ಏನು ಮಾಡಕ್ಕಾಗಿಲ್ಲ. ಯಾಕಂದ್ರೆ ನನ್ನ ಗುಂಡಾಗಿರಿ ಮನೆತನ. ಲೇಖಾಳ್ಯ, ಈ ಹೆಣ್ಣನ್ನ ನಿನ್ನ ಕೈಗೆ ಸಿಲುಕಿಸಿ ಹೋಗಾಕ ನಾನೇನು ಹೇಳಿ ಕುಲದಾಗ ಹುಟ್ಟಿಲ್ಲ. ಕರಕ್ಕೆ ಕಂಕಣ ಕಟ್ಟಿ ರಣಕ್ಕೆ ವಿಳ್ಳೆದೆಲೆ ಕೊಟ್ಟು ಒಂದು ಸಲ ಕೈ ಎತ್ತಿ ಸಟ್ಟು ಹೊಡೆದರೆ ಇಡೀ ರಣರಂಗವೇ ಗಡಗಡನೆ ನಡುಗಿ ಹೋಗುತ್ತದೆ. ಲೇ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ನಿನ್ನನ್ನು ಕಚಕಚಡೆ ಕಡಿದು ಹಾಕಬೇಕಾಗುತ್ತದೆ. ನಾನು ಅಡಿ ಇಟ್ಟರೆ ಈ ಭೂಮಿಯೇ ಬಾಯಿ ಬಿಡುವುದು.
ಕೈ ಮಾಡಿದರೆ ಆಕಾಶವೇ ಗಡಗಡನೆ ನಡುಗುವುದು. ನನ್ನ ಕೋಪ ಎಂಬ ಉರಿನೆತ್ತರದಿಂದ ನೋಡಿದರೆ ದೊಡ್ಡ ಭಸ್ಮವಾಗಿ ಹೋದೆಯ. ಇಂದು ಏನೋ ಅವಳ ಹಣಿ ಬರ ಸುದ್ದಿದೆ, ಬದುಕಿದಳು. ಇನ್ನೊಂದು ಸರ ಸಿಕ್ಕಾಗಲ ಈ ಕರಿ ತಗೊಂಡೇ ಹೋಗ್ತೇನೆ. ಸವಿತಾ, ನೀನಿಲ್ಲಿ? ಸಮಯಕ್ಕೆ ಸರಿ ಬಂದು ನನ್ನ ಮಾನವನ್ನೇ ಕಾಪಾಡಿದ್ರಲ್ಲ, ನಿಜವಾಗ್ಲೂ ನೀವೇ ನನ್ನ ಪಾಲನ ದೇವರು. ಇದೇ ಸಮಯದಲ್ಲಿ ನನ್ನನ್ನು ನಿಮ್ಮ ಸತಿನ ಸ್ವೀಕರಿಸಿಕೊಳ್ಳೆಂದು ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳು. ಎದ್ದೇಳು ಸವಿತಾ, ಎದ್ದೇಳು. ಆ ಕಾಲ ಈಗ ಹತ್ತಿರ ಬರ್ತಾ ಇದೆ. ನೋಡು ಸವಿತಾ, ನಮ್ಮ ಅಣ್ಣನ ಜೊತೆಗೆ ಮಾತನಾಡಿ ನಿಮ್ಮ ಅಣ್ಣನ ಜೊತೆಗೆ ಮಾತನಾಡಿ ಆ ಕಾರ್ಯವನ್ನು ಬೇಗ ಮಾಡಿ ಮುಗಿಸಿದರಾಯಿತು. ಆದರೆ ಅಂತರಂಗದಲ್ಲಿ ನೀನೇ ನನ್ನ ಸತಿಯೆಂದು ನಾನು ಸ್ವೀಕಾರ ಮಾಡಿದ್ದೇನೆ. ಹಾಗಾದ್ರೆ ಇದೇ ಸಮಯದಲ್ಲಿ ನಾವಿಬ್ರು ಸೇರಿ ಹಾಡಿಕೊಳ್ಳೋಣ. ನಿಮ್ಮ ಸಂತೋಷ ನನ್ನ ಸಂತೋಷ.